ನೀವು ಇಂದು ಈ ಮಾತುಗಳನ್ನು ಕೇಳುತ್ತಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಹಣದ ಬಗ್ಗೆ ಏನೋ ಒಂದು ಬದಲಾವಣೆ ಬೇಕು ಅನ್ನೋ ಆಸೆ ನಿಮ್ಮೊಳಗೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಹಣ ನಮ್ಮ ಜೀವನದ ಗುರಿಯಲ್ಲ, ಆದರೆ ಜೀವನವನ್ನು ಸುಂದರವಾಗಿ, ನೆಮ್ಮದಿಯಾಗಿ ಬದುಕಲು ಹಣ ಒಂದು ಸಾಧನ. ಆದರೆ ಹೆಚ್ಚಿನವರು ಈ ಸಾಧನವನ್ನು ಸರಿಯಾಗಿ ಬಳಸುವುದೇ ಕಲಿತಿಲ್ಲ. ಶಾಲೆಯಲ್ಲಿ ನಮಗೆ ಗಣಿತ ಕಲಿಸಿದರು, ವಿಜ್ಞಾನ ಕಲಿಸಿದರು, ಆದರೆ ಹಣವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಯಾರೂ ಕಲಿಸಲಿಲ್ಲ. ಅದಕ್ಕೆ ಕಾರಣವಾಗಿ ಇಂದಿನ ದಿನಗಳಲ್ಲಿ ಹೆಚ್ಚು ದುಡಿಯುವವರು ಕೂಡ ತಿಂಗಳ ಕೊನೆಯಲ್ಲಿ ಕೈ ಖಾಲಿ ಮಾಡಿಕೊಂಡಿರುತ್ತಾರೆ. ನಿಜ ಹೇಳಬೇಕು ಅಂದ್ರೆ ಸಮಸ್ಯೆ ಕಡಿಮೆ ಸಂಬಳದಲ್ಲಿಲ್ಲ, ಸಮಸ್ಯೆ ಹಣದ ಮೇಲೆ ಹಿಡಿತ ಇಲ್ಲದಿರುವುದರಲ್ಲಿ. ನೀವು ತಿಂಗಳಿಗೆ 10,000 ಗಳಿಸಬಹುದು ಅಥವಾ 1,00,000 ಗಳಿಸಬಹುದು, ನಿಯಂತ್ರಣ ಇಲ್ಲ ಅಂದ್ರೆ ಎರಡೂ ಒಂದೇ. ಹಣ ನಿಮ್ಮ ಕೈಯಲ್ಲಿ ಇರಬೇಕು, ನೀವು ಹಣದ ಕೈಯಲ್ಲಿ ಇರಬಾರದು. ಈ ಒಂದು ಅರ್ಥ ನಿಮ್ಮೊಳಗೆ ಇಳಿದ ದಿನದಿಂದಲೇ ನಿಮ್ಮ ಜೀವನ ನಿಧಾನವಾಗಿ ಬದಲಾಗುತ್ತದೆ. ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ನಾನು ಹಣದ ಮಾಸ್ಟರ್ ಆಗಬೇಕು, ಹಣ ನನ್ನ ಸೇವೆ ಮಾಡಬೇಕು. ಈ ಮೈಂಡ್ಸೆಟ್ ಇಲ್ಲದೆ ಯಾವುದೇ ಫೈನಾನ್ಸ್ ಟಿಪ್ ಕೆಲಸ ಮಾಡಲ್ಲ. ಜನ ಹೆಚ್ಚು ಮಾಡುವ ತಪ್ಪು ಏನು ಗೊತ್ತಾ? ಹೆಚ್ಚು ಬಂದಾಗ ಉಳಿಸುತ್ತೇನೆ ಅಂತಾರೆ, ಆದರೆ ಉಳಿಸೋದು ಸಂಬಳ ಹೆಚ್ಚಾದ ಮೇಲೆ ಅಲ್ಲ, ಜ್ಞಾನ ಹೆಚ್ಚಾದ ಮೇಲೆ. ಎಷ್ಟು ಬಂದರೂ ಮೊದಲೇ ಉಳಿಸಬೇಕು ಅನ್ನೋ ನಿಯಮವನ್ನು ನಿಮ್ಮ ಜೀವನದಲ್ಲಿ ಬರೆಯಬೇಕು. ನೀವು ಸಂಬಳ ಬಂದ ದಿನವೇ ನಿಮ್ಮನ್ನು ನೀವು ಮೊದಲಿಗೆ ಪಾವತಿಸಬೇಕು. ಅಂದರೆ ಉಳಿವು. ಉಳಿವು ಅಂದ್ರೆ ಉಳಿದ ಹಣ ಅಲ್ಲ, ಉಳಿವು ಅಂದ್ರೆ ಮೊದಲೇ ಬೇರ್ಪಡಿಸಿದ ಹಣ. ತಿಂಗಳಿಗೆ 10,000 ಬಂದರೆ 1,000 ಆದರೂ ಮೊದಲು ಬದಿಗಿಡಿ. ಉಳಿದ ಹಣದಲ್ಲಿ ಜೀವನ ನಡೆಸಿ. ಇದು ಆರಂಭದಲ್ಲಿ ಕಷ್ಟ ಅನಿಸಬಹುದು, ಆದರೆ ಇದೇ ನಿಜವಾದ ಹಣಕಾಸಿನ ಶಿಸ್ತು. ನೀವು ಹಣವನ್ನು ಎಲ್ಲಿ ಖರ್ಚು ಮಾಡ್ತೀರಾ ಅನ್ನೋದನ್ನು ಒಂದು ತಿಂಗಳು ಗಮನಿಸಿ ನೋಡಿ. ಬಹುತೇಕ ಜನರಿಗೆ ತಮ್ಮ ಹಣ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಿರಲ್ಲ. ಸಣ್ಣ ಸಣ್ಣ ಖರ್ಚುಗಳು, ಅಗತ್ಯವಿಲ್ಲದ ಆನ್ಲೈನ್ ಆರ್ಡರ್ಸ್, ಬೇಕಿಲ್ಲದ ಸಬ್ಸ್ಕ್ರಿಪ್ಷನ್ಸ್, ಶೋ ಆಫ್ ಖರ್ಚುಗಳು ಇವೇ ನಿಮ್ಮ ಹಣವನ್ನು ಮೌನವಾಗಿ ಕುಡಿಯುತ್ತವೆ. ಹಣವನ್ನು ಗೌರವಿಸದವರಿಗೆ ಹಣ ಉಳಿಯಲ್ಲ ಅನ್ನೋದು ಸತ್ಯ. ನಿಮ್ಮ ಅಗತ್ಯ ಮತ್ತು ಆಸೆ ನಡುವಿನ ವ್ಯತ್ಯಾಸವನ್ನು ಕಲಿಯಬೇಕು. ಅಗತ್ಯ ಅಂದ್ರೆ ಬದುಕಲು ಬೇಕಾದುದು, ಆಸೆ ಅಂದ್ರೆ ತೋರಿಸಿಕೊಳ್ಳಲು ಬೇಕಾದುದು. ಇಂದಿನ ಸಮಾಜದಲ್ಲಿ ಜನ ಬದುಕಲು ಅಲ್ಲ, ತೋರಿಸಿಕೊಳ್ಳಲು ದುಡಿಯುತ್ತಿದ್ದಾರೆ. ಇದರ ಪರಿಣಾಮವಾಗಿ ಸಾಲ, ಒತ್ತಡ, ನಿದ್ರೆಯಿಲ್ಲದ ರಾತ್ರಿ. ಒಂದು ಕ್ಷಣ ನಿಂತು ನಿಮ್ಮನ್ನು ನೀವು ಕೇಳಿ, ಇದು ನನಗೆ ನಿಜವಾಗಿಯೂ ಬೇಕಾ, ಅಥವಾ ನಾನು ಯಾರನ್ನಾದರೂ ಇಂಪ್ರೆಸ್ ಮಾಡಲು ಖರೀದಿ ಮಾಡಿದ್ದೀನಾ? ಸಾಲ ಅನ್ನೋದು ಕೆಟ್ಟದೇ ಅಲ್ಲ, ಆದರೆ ಜ್ಞಾನವಿಲ್ಲದ ಸಾಲ ನಿಮ್ಮ ಜೀವನವನ್ನು ನಿಧಾನವಾಗಿ ಕಿತ್ತುಕೊಳ್ಳುತ್ತದೆ. ಕ್ರೆಡಿಟ್ ಕಾರ್ಡ್ ಹಣ ಅಲ್ಲ, ಅದು ಸಾಲ. ಇಎಂಐ ಅನ್ನೋದು ಸುಲಭ ಅಲ್ಲ, ಅದು ಮುಂದಿನ ತಿಂಗಳ ಒತ್ತಡ. ನೀವು ಇಂದು ಅನುಭವಿಸುವ ಸುಖಕ್ಕೆ ನಾಳೆ ನಿಮ್ಮ ಶಾಂತಿಯನ್ನು ಕೊಡುತ್ತಿದ್ದೀರಾ ಅನ್ನೋದನ್ನು ಅರಿತುಕೊಳ್ಳಬೇಕು. ಸಾಲ ತೆಗೆದುಕೊಳ್ಳುವ ಮುನ್ನ ಒಂದು ಪ್ರಶ್ನೆ ಕೇಳಿ, ಇದು ನನ್ನ ಆದಾಯವನ್ನು ಹೆಚ್ಚಿಸುತ್ತಾ, ಅಥವಾ ನನ್ನ ಖರ್ಚನ್ನು ಮಾತ್ರ ಹೆಚ್ಚಿಸುತ್ತಾ? ಹಣ ಸಂಪಾದಿಸುವಷ್ಟೇ ಮುಖ್ಯವಾದುದು ಹಣವನ್ನು ಬೆಳೆಸುವುದು. ಬ್ಯಾಂಕ್ನಲ್ಲಿ ಇಟ್ಟ ಹಣ ಸುರಕ್ಷಿತ, ಆದರೆ ಅದು ಬೆಳೆಯಲ್ಲ. ಹೂಡಿಕೆ ಅನ್ನೋ ಪದಕ್ಕೆ ಭಯ ಪಡಬೇಡಿ. ಹೂಡಿಕೆ ಅಂದ್ರೆ ದೊಡ್ಡ ಜನರ ಆಟ ಅಲ್ಲ, ಚಿಕ್ಕ ಮೊತ್ತದಿಂದಲೂ ಆರಂಭಿಸಬಹುದು. ಮುಖ್ಯವಾದುದು ಸಮಯ. ನೀವು ಇವತ್ತು ಆರಂಭಿಸಿದರೆ ನಿಮ್ಮ ಪರವಾಗಿ ಸಮಯ ಕೆಲಸ ಮಾಡುತ್ತದೆ. ತಡ ಮಾಡಿದರೆ ಸಮಯ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತದೆ. ನಿಮ್ಮ ಭವಿಷ್ಯದ ನಿಮಗೆ ಇವತ್ತು ನೀವು ಕೊಡುವ ಗಿಫ್ಟ್ ಅಂದ್ರೆ ಹೂಡಿಕೆ. ಇವತ್ತು ನೀವು ಬಿಟ್ಟ ಒಂದು ಅನ್ನೆಸೆಸರಿ ಖರ್ಚು ನಾಳೆ ದೊಡ್ಡ ನೆಮ್ಮದಿಯಾಗಬಹುದು. ಹಣವನ್ನು ಖರ್ಚು ಮಾಡೋದು ಸುಲಭ, ಆದರೆ ಹಣವನ್ನು ಕಾಯ್ದುಕೊಳ್ಳೋದು ಮತ್ತು ಬೆಳೆಸೋದು ಧೈರ್ಯ ಬೇಡಿಕೆ ಮಾಡುತ್ತದೆ. ನೀವು ನಿಮ್ಮ ಹಣಕಾಸಿನ ಗುರಿಗಳನ್ನು ಬರೆಯಬೇಕು. ಗುರಿ ಇಲ್ಲದ ಹಣ ಗಾಳಿಯಲ್ಲಿ ಹಾರುತ್ತದೆ. 6 ತಿಂಗಳಲ್ಲಿ ಎಷ್ಟು ಉಳಿಸಬೇಕು, 1 ವರ್ಷದಲ್ಲಿ ಏನು ಸಾಧಿಸಬೇಕು, 5 ವರ್ಷಗಳಲ್ಲಿ ನಿಮ್ಮ ಜೀವನ ಹೇಗಿರಬೇಕು, ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಬರೆಯಲಾದ ಗುರಿಗಳಿಗೆ ಶಕ್ತಿ ಇರುತ್ತದೆ. ಹಣಕಾಸು ಶಿಸ್ತು ಅಂದ್ರೆ ಕಷ್ಟದ ಜೀವನ ಅಲ್ಲ, ಅದು ನಿಯಂತ್ರಿತ, ಶಾಂತಿಯ ಜೀವನ. ನೀವು ಹಣದ ಬಗ್ಗೆ ಸದಾ ಚಿಂತೆಯಲ್ಲಿ ಇರಬಾರದು. ಹಣ ನಿಮ್ಮ ಜೀವನವನ್ನು ಸುಲಭ ಮಾಡಬೇಕು, ಭಾರವಾಗಿಸಬಾರದು. ಇದಕ್ಕೆ ಬೇಕಾದದ್ದು ಕನ್ಸಿಸ್ಟೆನ್ಸಿ. 1 ತಿಂಗಳು ಚೆನ್ನಾಗಿ ಉಳಿಸಿ, ನಂತರ ಮರೆತು ಬಿಡೋದು ಅಲ್ಲ. ನಿಧಾನವಾಗಿ, ನಿರಂತರವಾಗಿ. ನೀವು ಇವತ್ತು ಹಣದ ಬಗ್ಗೆ ಕಲಿಯಲು ಸಮಯ ಕೊಟ್ಟಿದ್ದೀರಾ ಅಂದ್ರೆ ನೀವು ಬಹುತೇಕ ಜನರಿಗಿಂತ ಮುಂದೆ ಇದ್ದೀರಾ. ಬಹುತೇಕ ಜನ ಹಣ ಬಂದರೆ ಹೇಗೆ ಖರ್ಚು ಮಾಡಬೇಕು ಅಂತ ಮಾತ್ರ ಯೋಚಿಸ್ತಾರೆ. ನೀವು ಹಣ ಬಂದರೆ ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು ಅಂತ ಯೋಚಿಸ್ತಿದ್ದೀರಾ. ಇದೇ ನಿಮ್ಮ ಗೆಲುವಿನ ಆರಂಭ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಮ್ಮ ಸಂಬಳ ನಿಮ್ಮ ಶಕ್ತಿ ಅಲ್ಲ, ನಿಮ್ಮ ಅಭ್ಯಾಸ ನಿಮ್ಮ ಶಕ್ತಿ. ಚಿಕ್ಕ ಅಭ್ಯಾಸಗಳು ದೊಡ್ಡ ಫಲ ಕೊಡುತ್ತವೆ. ಪ್ರತಿದಿನ ಹಣದ ಬಗ್ಗೆ ಒಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಿ. ಅದು ದೊಡ್ಡದಾಗಿರಬೇಕಿಲ್ಲ, ಆದರೆ ಅದು ಸರಿಯಾದ ದಿಕ್ಕಿನಲ್ಲಿ ಇರಬೇಕು. ಇವತ್ತು ನೀವು ಈ ಮಾತುಗಳನ್ನು ಕೇಳಿ, ನಾಳೆ ಮರೆತು ಬಿಡಬೇಡಿ. ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡಿ. ಒಂದು ಎಕ್ಸ್ಪೆನ್ಸ್ ಕಡಿಮೆ ಮಾಡಿ, ಒಂದು ಉಳಿವು ಆರಂಭಿಸಿ, ಒಂದು ತಪ್ಪು ಖರ್ಚಿಗೆ ನೋ ಹೇಳಿ. ನಿಮ್ಮ ಭವಿಷ್ಯದ ನೀವು ಇದಕ್ಕಾಗಿ ನಿಮಗೆ ಧನ್ಯವಾದ ಹೇಳ್ತಾನೆ.
ನೀವು ಹಣವನ್ನು ನಿಯಂತ್ರಿಸೋ ದಿನ ನಿಮ್ಮ ಭಯ ಕಡಿಮೆಯಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮ ಕನಸುಗಳು ಸ್ಪಷ್ಟವಾಗುತ್ತವೆ. ಹಣ ನಿಮ್ಮ ಜೀವನದ ಹೊರೆ ಅಲ್ಲ, ನೀವು ಹಣದ ಹೊರೆ. ಈ ನಂಬಿಕೆಯಿಂದಲೇ ನಿಮ್ಮ ಹಣಕಾಸಿನ ಹೊಸ ಅಧ್ಯಾಯ ಶುರುವಾಗಲಿ. ನೀವು ಒಂದು ವಿಷಯವನ್ನು ಗಟ್ಟಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಣದ ಸಮಸ್ಯೆ ಅನ್ನೋದು ಅಕಸ್ಮಾತ್ತಾಗಿ ಬರುವ ಬಿರುಗಾಳಿಯಲ್ಲ. ಅದು ವರ್ಷಗಳ ಕಾಲ ಮಾಡಿದ ಸಣ್ಣ ತಪ್ಪುಗಳ ಫಲ. ಅದೇ ರೀತಿ ಹಣಕಾಸಿನ ಶಾಂತಿ ಕೂಡ ಒಂದು ದಿನದಲ್ಲಿ ಬರೋದಿಲ್ಲ. ಅದು ಪ್ರತಿದಿನ ನೀವು ತೆಗೆದುಕೊಳ್ಳುವ ಸಣ್ಣ ಸರಿಯಾದ ನಿರ್ಧಾರಗಳ ಫಲ. ಅದಕ್ಕೆ ಧೈರ್ಯ ಬೇಕು, ತಾಳ್ಮೆ ಬೇಕು, ಮತ್ತು ಮುಖ್ಯವಾಗಿ ನಿಮ್ಮ ಮೇಲೆ ನಂಬಿಕೆ ಬೇಕು. ಬಹುತೇಕ ಜನ ನನಗೆ ಹಣ ಉಳಿಸೋದು ಆಗಲ್ಲ ಅಂತಾರೆ. ಆದರೆ ನಿಜ ಹೇಳಬೇಕು ಅಂದ್ರೆ ಅವರಿಗೆ ಉಳಿಸೋದು ಗೊತ್ತಿಲ್ಲ ಅಷ್ಟೇ. ನೀವು ಏನು ಕಲಿಯದೆ ಬೈಕ್ ಓಡಿಸೋಕೆ ಹೋದ್ರೆ ಅಪಘಾತ ಆಗೋದು ಸಹಜ. ಅದೇ ರೀತಿ ಹಣವನ್ನು ಕಲಿಯದೆ ಬಳಸಿದ್ರೆ ಸಮಸ್ಯೆಗಳು ಬರುವುದು ಸಹಜ. ಹಣಕಾಸು ಒಂದು ಕೌಶಲ್ಯ. ಕೌಶಲ್ಯ ಅನ್ನೋದನ್ನು ಅಭ್ಯಾಸದಿಂದಲೇ ಗೆಲ್ಲಬಹುದು. ನಿಮ್ಮ ಜೀವನದಲ್ಲಿ ಕಂಪ್ಯಾರಿಸನ್ ಅನ್ನೋದು ದೊಡ್ಡ ಶತ್ರು. ಯಾರೋ ಹೊಸ ಫೋನ್ ತೆಗೆದುಕೊಂಡರು, ಯಾರೋ ಕಾರು ಬದಲಿಸಿದರು, ಯಾರೋ ಫಾರೆನ್ ಟ್ರಿಪ್ ಹೋದರು ಅನ್ನೋದು ನೋಡಿ ನೀವು ಒತ್ತಡಕ್ಕೆ ಬೀಳಬೇಡಿ. ನೀವು ಅವರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಲ್ಲ, ಅವರ ಸಾಲ ಎಷ್ಟು ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಹೊರಗೆ ಕಾಣಿಸೋದು ಸಂಪೂರ್ಣ ಸತ್ಯ ಅಲ್ಲ. ನಿಮ್ಮ ಪಯಣ ನಿಮ್ಮದು, ನಿಮ್ಮ ವೇಗ ನಿಮ್ಮದು. ಹಣದ ಬಗ್ಗೆ ಶಾಂತಿ ಬೇಕಾ ಅಂದ್ರೆ ತಕ್ಷಣದ ಸಂತೋಷಕ್ಕೆ ಕಡಿವಾಣ ಹಾಕಬೇಕು. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅನ್ನೋದು ಕ್ಷಣಿಕ ಸುಖ ಕೊಡುತ್ತೆ, ಆದರೆ ದೀರ್ಘಕಾಲದ ನೋವು ಕೊಡುತ್ತೆ. ಡಿಸಿಪ್ಲಿನ್ ಅನ್ನೋದು ಮೊದಲಿಗೆ ಕಠಿಣ ಅನಿಸಬಹುದು, ಆದರೆ ಅದೇ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ನಿಯಂತ್ರಣ ಇಲ್ಲದ ಸ್ವಾತಂತ್ರ್ಯ ಗೊಂದಲ ತರುತ್ತೆ. ನಿಯಂತ್ರಣ ಇರುವ ಜೀವನ ಶಾಂತಿ ಕೊಡುತ್ತೆ. ನೀವು ನಿಮ್ಮ ಆದಾಯ ಹೆಚ್ಚಿಸೋದು ಕೂಡ ಯೋಚಿಸಬೇಕು. ಉಳಿವು ಮುಖ್ಯ, ಆದರೆ ಆದಾಯ ಹೆಚ್ಚಿಸುವ ಪ್ರಯತ್ನ ಇಲ್ಲದೆ ಮುಂದೆ ಹೋಗಲು ಕಷ್ಟ. ನಿಮ್ಮ ಕೌಶಲ್ಯ ಹೆಚ್ಚಿಸಿ, ಹೊಸದನ್ನು ಕಲಿಯಿರಿ, ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಮೇಲೆ ಹೂಡಿಕೆ ಮಾಡಿ. ನೀವು ನಿಮ್ಮ ಮೇಲೆ ಹೂಡಿಕೆ ಮಾಡಿದ ಹಣ ಎಂದಿಗೂ ನಷ್ಟವಾಗಲ್ಲ. ಅದು ನಿಮ್ಮ ಆತ್ಮವಿಶ್ವಾಸವಾಗಿ, ಅವಕಾಶವಾಗಿ, ಆದಾಯವಾಗಿ ಮರಳಿ ಬರುತ್ತೆ. ಒಂದು ವಿಚಾರ ನೆನಪಿಟ್ಟುಕೊಳ್ಳಿ, ಹಣದ ಬಗ್ಗೆ ಮೌನವಾಗಿರುವುದು ಬುದ್ಧಿವಂತಿಕೆ ಅಲ್ಲ. ಹಣದ ಬಗ್ಗೆ ಕಲಿಯಬೇಕು, ಕೇಳಬೇಕು, ಓದಬೇಕು. ನೀವು ಹಣಕಾಸಿನ ಬಗ್ಗೆ ಹೆಚ್ಚು ತಿಳಿದಷ್ಟು ನೀವು ಮೋಸ ಹೋಗೋದು ಕಡಿಮೆಯಾಗುತ್ತದೆ. ಭಯ ಅನ್ನೋದು ಅಜ್ಞಾನದಿಂದ ಬರುತ್ತೆ. ಜ್ಞಾನ ಬಂದಾಗ ಭಯ ಹೋಗುತ್ತದೆ. ನಿಮ್ಮ ಕುಟುಂಬದ ಭವಿಷ್ಯವು ನಿಮ್ಮ ಕೈಯಲ್ಲಿದೆ. ನೀವು ಇವತ್ತು ಹಣವನ್ನು ಹೇಗೆ ನಿಭಾಯಿಸುತ್ತೀರೋ ಅದೇ ನಿಮ್ಮ ಮಕ್ಕಳ ನಾಳೆಯನ್ನು ರೂಪಿಸುತ್ತದೆ. ಅವರು ನಿಮ್ಮ ಮಾತುಗಳಿಂದಲ್ಲ, ನಿಮ್ಮ ನಡೆಗಳಿಂದ ಕಲಿಯುತ್ತಾರೆ. ನೀವು ಸಾಲದಲ್ಲಿ ಬದುಕಿದ್ರೆ ಅವರು ಅದನ್ನೇ ಸಹಜ ಅಂತ ಭಾವಿಸ್ತಾರೆ. ನೀವು ಶಿಸ್ತು ಜೀವನ ನಡೆಸಿದ್ರೆ ಅವರು ಅದನ್ನೇ ಜೀವನ ಪಾಠವಾಗಿಸಿಕೊಂಡು ಮುಂದೆ ಹೋಗ್ತಾರೆ. ಹಣಕಾಸಿನ ಪ್ರಯಾಣದಲ್ಲಿ ಕೆಲವೊಮ್ಮೆ ತಪ್ಪುಗಳಾಗಬಹುದು. ಒಂದು ತಪ್ಪು ಇನ್ವೆಸ್ಟ್ಮೆಂಟ್, ಒಂದು ತಪ್ಪು ಖರ್ಚು, ಒಂದು ತಪ್ಪು ನಿರ್ಧಾರ. ಅದಕ್ಕೆ ನಿಮ್ಮನ್ನು ನೀವು ದಂಡಿಸಿಕೊಳ್ಳಬೇಡಿ. ತಪ್ಪು ಅನ್ನೋದು ಅಂತ್ಯ ಅಲ್ಲ, ಪಾಠ. ಆದರೆ ಅದೇ ತಪ್ಪನ್ನು ಮರುಮರು ಮಾಡೋದು ಮಾತ್ರ ಆಯ್ಕೆ. ಕಲಿತರೆ ಬೆಳವಣಿಗೆ, ಕಲಿಯದೇ ಇದ್ದರೆ ಸಂಕಟ. ನಿಮ್ಮ ಜೀವನದಲ್ಲಿ ಇನಫ್ ಅನ್ನೋ ಪದಕ್ಕೆ ಅರ್ಥ ಕೊಡಿ. ಯಾವಾಗ ನನಗೆ ಸಾಕು ಅನ್ನೋದು ಗೊತ್ತಾದ ದಿನ ನಿಮ್ಮ ಓಟ ನಿಲ್ಲುತ್ತದೆ, ನಿಮ್ಮ ಜೀವನ ಶುರುವಾಗುತ್ತದೆ. ಹೆಚ್ಚು ಹೆಚ್ಚು ಬೇಕು ಅನ್ನೋ ಹಸಿವು ಇದ್ದರೆ ಎಷ್ಟು ಬಂದರೂ ಸಾಲದು. ತೃಪ್ತಿ ಅನ್ನೋದು ಹಣಕ್ಕಿಂತ ದೊಡ್ಡ ಸಂಪತ್ತು. ನೀವು ಇಂದು ಈ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಏನಾದರೂ ಒಂದು ಕ್ಲಿಕ್ ಆದ್ರೆ ಅದನ್ನೇ ಕಳೆದುಕೊಳ್ಳಬೇಡಿ. ಪ್ರೇರಣೆ ಅನ್ನೋದು ಕ್ಷಣಿಕ, ಶಿಸ್ತು ಮಾತ್ರ ಶಾಶ್ವತ. ಪ್ರೇರಣೆಯ ಮೇಲೆ ಅಲ್ಲ, ನಿರ್ಧಾರದ ಮೇಲೆ ನಿಮ್ಮ ಜೀವನ ಕಟ್ಟಬೇಕು. ನಾನು ಬದಲಾಯಿಸುತ್ತೇನೆ ಅನ್ನೋದು ಮಾತಾಗಿರಬಾರದು, ಕ್ರಿಯೆಯಾಗಬೇಕು. ನಿಮ್ಮ ಮುಂದೆ ಎರಡು ದಾರಿಗಳಿವೆ. ಒಂದರಲ್ಲಿ ತಕ್ಷಣದ ಸುಖ, ಆದರೆ ನಿರಂತರ ಒತ್ತಡ. ಇನ್ನೊಂದರಲ್ಲಿ ಸ್ವಲ್ಪ ತ್ಯಾಗ, ಆದರೆ ದೀರ್ಘಕಾಲದ ಶಾಂತಿ. ಆಯ್ಕೆ ನಿಮ್ಮದು. ಯಾರೂ ಬಂದು ನಿಮ್ಮ ಹಣಕಾಸನ್ನು ಸರಿಪಡಿಸಲ್ಲ. ಸರ್ಕಾರ, ಕಂಪನಿ, ಸಂಬಂಧಿಕರು ಯಾರೂ ಅಲ್ಲ. ನಿಮ್ಮ ಜೀವನದ ಸಿಇಒ ನೀವು. ಇವತ್ತು ನೀವು ಹಣವನ್ನು ಹಿಡಿತಕ್ಕೆ ತೆಗೆದುಕೊಂಡರೆ ನಾಳೆ ನಿಮ್ಮ ಸಮಯ ನಿಮ್ಮ ಕೈಯಲ್ಲಿರುತ್ತದೆ. ಸಮಯ ನಿಮ್ಮ ಕೈಯಲ್ಲಿ ಬಂದ ದಿನ ನೀವು ನಿಜವಾಗಿಯೂ ಶ್ರೀಮಂತರಾಗ್ತೀರಿ. ಹಣ ಇದ್ದರೂ ಸಮಯ ಇಲ್ಲದ ಜೀವನ ಬಡತನ. ಸಮಯ ಇದ್ದು ಹಣ ಇಲ್ಲದ ಜೀವನ ಹೋರಾಟ. ಎರಡು ಸಮತೋಲನವಾದಾಗ ಜೀವನ ಸುಂದರ. ಈ ಕ್ಷಣ ಒಂದು ಆಳವಾದ ಉಸಿರೆಳೆದುಕೊಳ್ಳಿ. ನಿಮ್ಮೊಳಗೆ ಹೇಳಿಕೊಳ್ಳಿ, ನಾನು ನನ್ನ ಹಣಕಾಸಿನ ಕಥೆಯನ್ನು ಇಂದಿನಿಂದ ಬದಲಾಯಿಸುತ್ತೇನೆ. ನಿಧಾನವಾಗಿ, ಆದರೆ ಖಚಿತವಾಗಿ. ನಾನು ಭಯದಿಂದ ಅಲ್ಲ, ಜ್ಞಾನದಿಂದ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ನಾನು ಹಣದ ಹಿಂದೆ ಓಡಲ್ಲ, ಹಣವನ್ನು ನನ್ನ ಕಡೆಗೆ ಕೆಲಸ ಮಾಡಿಸುತ್ತೇನೆ. ಈ ಮಾತುಗಳು ನಿಮ್ಮೊಳಗೆ ಉಳಿದರೆ ನಿಮ್ಮ ಜೀವನ ಖಂಡಿತ ಬದಲಾಗುತ್ತದೆ. ಒಂದು ದಿನ ಅಲ್ಲ, ಆದರೆ ಒಂದು ದಿನ ನೀವು ಹಿಂದೆ ನೋಡಿದಾಗ ಹೆಮ್ಮೆಯಿಂದ ಹೇಳ್ತೀರಿ, ಆ ದಿನ ನಾನು ನಿರ್ಧಾರ ತೆಗೆದುಕೊಂಡೆ. ಅದೇ ದಿನ ನನ್ನ ಜೀವನದ ದಿಕ್ಕು ಬದಲಾಗಿತು.